ಪಾಂಡವರು ನಿಮ್ಮ ಸಹೋದರರಾಗಿದ್ದಾರೆ. ಪಾಂಡವರಿಗೆ ಏನು ಮಾಡಬೇಕಾದ್ರೆ ನ್ಯಾಯವನ್ನು ಸಿಗಬೇಕು. ಕೌರವರ ಕ್ಷೇತ್ರಕ್ಕೆ ಹೋಗ್ತಾನೆ, ಸಂಧಾನಕಾರ ಹೋಗ್ತಾನೆ ಭಗವಾನ್ ಕೃಷ್ಣ. ಎಲ್ಲಿ ಅಂದರೆ ಕೌರವರ ಹತ್ತಿರ ಹಸ್ತಿನಾಪುರಕ್ಕೆ ಹೋಗ್ತಾನೆ. ಹೋದಾಗ ಇಡೀ ಕೌರವರು ಏನು ಮಾಡ್ತಾರೆ, ಕೃಷ್ಣನಿಗೆ ಭವ್ಯವಾಗಿ ಸ್ವಾಗತ ಮಾಡ್ತಾರೆ. ಭವ್ಯವಾಗಿ ಸ್ವಾಗತ ಮಾಡ್ತಾರೆ, ಹೂವು ಹಾಕ್ತಾರೆ, ವರ್ಣನೆ ಮಾಡ್ತಾರೆ, ಎಲ್ಲನೇ ಮಾಡ್ತಾರೆ. ಆಗ ಭಗವಾನ್ ಕೃಷ್ಣ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡ್ತಾನೆ. ಆಗ ಪ್ರವೇಶ ಮಾಡಿದಾಗ ಅವನಿಗೆ ಅಪಾರವಾದಂಥ ಭೋಜನಗಳು, ಸುಮಾರು 50-60 ನಮನೆಯ ಊಟಗಳು, ಉಪಚಾರಗಳು ಎಲ್ಲ ತಯಾರು ಮಾಡಿರ್ತಾರೆ. ಯಾರು ಕೌರವರು. ಕೌರವರ ಉದ್ದೇಶ ಏನಾಗಿತ್ತು ಅಂದರೆ, ಈಗೂ ಕೂಡ ಬಹಳ ಕೆಲವರು ಹಾಗೆ ಮಾಡ್ತಾರೆ. ನಾನು ಹೆಸರುಗಳ ಬೇಡ, ಅವರೆಲ್ಲ ರಾಜಕಾರಣಿಗಳು. ಯಾರೋ ಒಬ್ಬರು ಬಂದರು ಅಂದರೆ ನಾವೆಲ್ಲ ನೋಡಿದ್ದೇವೆ, ಅವ್ರಿಗೆ ಸಂಬಂಧ ಇರಲ್ಲ. ಅವ್ರು ಬರವಟ್ಟಿಗೆ ಒಂದು 8 ಫೀಟ್ ಫೋಟೋ ಹಚ್ಬಿಡ್ತಾರೆ ಮನೆಯಲ್ಲಿ. ನಾನು ನೋಡಿದ್ದೀನಿ ಬೀದರ್ನಲ್ಲಿ ಕೂಡ. ಅವ್ರಿಗೆ ಸಂಬಂಧ ಇರಲ್ಲ, ಆ ರಾಜಕಾರಣಿಗಳಿಗೆ ಸಂಬಂಧ ಇರಲ್ಲ, ಆ ಗುರುಗಳಿಗೆ ಸಂಬಂಧ ಇರಲ್ಲ. ಆಗ ಆ ಗುರುಗಳು ಹೊಂಟಾರ ಅಥವಾ ರಾಜಕಾರಣಿ ಹೊಂಟಾರ ಅಂತ 8 ಫೋಟೋ ತೆಗೆದಾಗ್ತದೆ ಮನೆಯಲ್ಲಿ. ಅಂದ್ರೆ ಇವರು ಎಷ್ಟು ಅಭಿಮಾನಿ ಆರೋಪ ಇವರು ಅನ್ನೋದು. ಹಾಗೆ ಕೌರವರು ಏನು ಮಾಡಿದ್ರು ಅಂದರೆ, ಆ ದಿವಸ ಭಗವಾನ್ ಶ್ರೀಕೃಷ್ಣನ ಸಂಧಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಇಡೀ ಕೃಷ್ಣನ ಹೇಳಿ ಹಸ್ತಿನಾಪುರವೇ ಕೃಷ್ಣಮಯ ಮಾಡಿರ್ತಾರೆ. ಆದರೆ ಅಂತರ್ಯಾಮಿಯಾದಂಥ ಭಗವಾನ್ ಕೃಷ್ಣ ಗೊತ್ತಾಗ್ತದೆ ಏನಂತಂದರೆ, ಇವರು ಅತಿಥಿ ಸತ್ಕಾರ, ಅತಿಥಿ ಏನು ವೈಭವ ಮಾಡ್ತಾ ಇದ್ದಾರಲ್ಲ, ಇದರಿಂದ ದುರುದ್ದೇಶ ಇದೆ, ಇದರಿಂದ ಕೆಟ್ಟ ಉದ್ದೇಶ ಇದೆ ಅಂತ ಹಳ್ಳಿಯೂರಾಗ ಹೇಳ್ತಾರೆ. ನಮ್ಗೆ ಉರ್ದು ಮಾಡ್ತಾರೆ ಇವರು ಅಂತ. ಹಳ್ಳಿಯೂರ ಚಂದ ಹೇಳ್ತಾರೆ ಭಾಷೆ. ನಮ್ಮ ಹಳ್ಳಿಯೂರು ಭಾಷೆ ಭಾಳ ಕಡಕ್ ಇರ್ತಾವೆ, ಮೆಣಸಿನಕಾಯಿ ಇದ್ದಂಗೆ ಇರ್ತಾವೆ. ಆ ಉರ್ದು ಮಾಡ್ತಾರೆ ಮಕ್ಕಳು ಇವರು ಅಂತ ಹೇಳಿದ್ರೆ ಹಳ್ಳಿಯೂರಾಗ ಹೇಳ್ತಾರೆ ನಮ್ಮಲ್ಲೆಲ್ಲ. ಹಾಗೆ ಕೌರವರು ಏನು ಮಾಡಿದ್ರು ಅಂದರೆ, ಕೃಷ್ಣನನ್ನೇ ನಾಟಕೀಯ ರೂಪದಲ್ಲಿ ಅವರು ಸ್ವಾಗತವನ್ನು ಮಾಡ್ತಾರೆ. ಆಗ ಸಾಕ್ಷಾತ್ ಪರಮಾತ್ಮನಾದಂಥ ಭಗವಾನ್ ಕೃಷ್ಣ ಕೌರವರ ಉದ್ದೇಶ, ಕೌರವರ ಮೋಸ ಎಲ್ಲವನ್ನು ಅರ್ಥ ಆಗ್ತದೆ. ಆಗ ರಾತ್ರಿ ಭೋಜನ ಕರೀತಾರೆ ಕೌರವರು. ಏನಂತಂದರೆ, ಭಗವಾನ್ ಕೃಷ್ಣ ಅನೇಕರು ಏನು ಮಾಡ್ತಾರೆ ಅಂದರೆ, ಅವರೆಲ್ಲ ಗುರುಗಳು ಕೌರವರು ಕರೆದಾಗ ಆ ಕೃಷ್ಣ ಹೇಳ್ತಾನೆ, ನಾನು ಭೋಜನ ಮಾಡೋದಿಲ್ಲ, ಪ್ರಸಾದ ಮಾಡೋದಿಲ್ಲ ನಿಮ್ಮ ಮನೆಯಲ್ಲಿ. ನಾನು ಎಲ್ಲಿ ಪ್ರಸಾದ ಮಾಡ್ತೇನೆ ಹಸ್ತಿನಾಪುರದಲ್ಲಿ ಅಂದರೆ, ಅದು ಕೇವಲ ಒಂದು ಮನೆಯಲ್ಲಿ ಮಾತ್ರ ನಾನು ಪ್ರಸಾದವನ್ನು ಮಾಡ್ತೇನೆ. ಆಗ ಕೌರವರೆಲ್ಲ ನಮ್ಮನೆ ಯಾರ ಮನೆಯಲ್ಲಿ ಊಟ ಮಾಡ್ಬೋದು ಕೃಷ್ಣ? ಆಗ ನಿರ್ಧಾರ ಮಾಡ್ತಾನೆ ಭಗವಾನ್ ಕೃಷ್ಣ, ನಾನು ಕೇವಲ ವಿದುರನ ಮನೆಯಲ್ಲಿ ಊಟವನ್ನು ಮಾಡ್ತೇನೆ, ನಿಮ್ಮ ಮನೆಯಲ್ಲಿ ಊಟವನ್ನು ಮಾಡೋದಿಲ್ಲ, ನಿಮ್ಮ ದುರಾಂಕರಿ ಮನೆಯಲ್ಲಿ ಊಟ ಮಾಡೋದಿಲ್ಲ, ನಿಮ್ಮ ಪಾಪಿಗಳ ಮನೆಯಲ್ಲಿ ಊಟ ಮಾಡೋದಿಲ್ಲ, ನಿಮ್ಮ ದುಷ್ಟರ ಮನೆಯಲ್ಲಿ ಊಟವನ್ನು ಮಾಡೋದಿಲ್ಲ. ನಾನು ಯಾರ ಮನೆಯಲ್ಲಿ ಊಟ ಮಾಡ್ತೇನೆ ಅಂದರೆ, ಸತ್ಯ, ನ್ಯಾಯ, ನೀತಿ, ಧರ್ಮದ ಯಾರ ಹೆಸರು ಮೇಲೆ ನಡೀತಾರೋ, ಯಾರು ಒಳ್ಳೆಯವ್ರ ಮನೆ ಇರ್ತದೋ ಅವ್ರ ಮನೆಯಲ್ಲಿ ಮಾತ್ರ ನಾನು ಪ್ರಸಾದವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಭಗವಾನ್ ಕೃಷ್ಣ ಏನು ಮಾಡ್ತಾನೆ ಅಂದರೆ, ಹಸ್ತಿನಾಪುರದಲ್ಲಿರುವಂಥ ವಿದುರ ಮನೆಗೆ ಹೋಗ್ತಾನೆ. ವಿದುರ ಅಷ್ಟು ಪ್ರಧಾನಮಂತ್ರಿ ಇದ್ದರೂ ಕೂಡ ಭಾಳ ಬಡತನ, ಭಾಳ ಬಡತನ. ಯಾಕೆ ಬಡತನ ಇತ್ತು ಅಂದರೆ, ಸತ್ಯ, ನ್ಯಾಯ, ನೀತಿ, ಧರ್ಮದ ಅದರ ಮೇಲೆ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ, ಆದರೂ ಕೂಡ ಬಡತನ. ಆಗ ಭಗವಾನ್ ಕೃಷ್ಣ ಊಟ ಯಾವ ಕೊಡ್ತಾನೆ ಅಂದರೆ, ಯಾವ ಲಡ್ಡು, ಹೋಳಿಗೆ ಇಂಥ 50 ನಮಗೆ ಊಟ ಕೊಡೋಲ್ಲ ವಿದುರ. ಯಾಕೆ ಒಳ್ಳೆಲ್ಲ? ಅದಕ್ಕೆ ಬಸವನ ಉಳ್ಳೋರು, ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಶರಣ ಭಾಷೆಯಲ್ಲಿ ಕೂಡ್ತಾ ಕಾಣ್ತೇವೆ. ದೇವ್ರ ಶ್ರೀಮಂತನ ಉದಯ ಇರಬೇಕು ವಿನ ಹಣದಿಂದ ಶ್ರೀಮಂತನಾಗೋದಿಲ್ಲ ಮನುಷ್ಯ. ಗುಣದಿಂದ ಶ್ರೀಮಂತ ಆಗ್ತಾನೆ ಮನುಷ್ಯ ವಿನ ಹಣದಿಂದ ಶ್ರೀಮಂತ ಅನಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾರೋ ತಮ್ಮ ಬೇಕಾದವ್ರಿಗೆ ಶ್ರೀಮಂತ ಅನ್ಬೋದು, ಆದ್ರೆ ಸತ್ಯವಾದಂಥ ವಿಚಾರವನ್ನ ಒಪ್ಪುವಂಥ ವಿಚಾರದಲ್ಲಿ ಏನಾಗ್ತದೆ, ಯಾರು ಗುಣದಿಂದ ಶ್ರೀಮಂತರಿರ್ತಾರೋ ಅವ್ರು ನಿಜವಾದಂಥ ಶ್ರೀಮಂತ. ಹಣದಿಂದ ಭಾಳ ಮಂದಿ ಅಂತಾರೆ ಹಣದ ಶ್ರೀಮಂತರ ಅಂತ, ಅದು ತಾತ್ಕಾಲಿಕವಾದದ್ದು. ಹಾಗಾಗಿ ವಿದುರ ಏನಾಗಿದ್ದ ಅಂದರೆ, ಅವನು ಹಣ ಇರಲಿಲ್ಲ, ಆದರೆ ಗುಣದಿಂದ ಶ್ರೀಮಂತನಾಗಿದ್ದ. ಹಾಗಾಗಿ ಅವರ ಹೆಂಡತಿ ವಿದುರನ ಹೆಂಡತಿ ಭಗವಾನ್ ಶ್ರೀಕೃಷ್ಣನೇ ನಮ್ಮ ಮನೆಗೆ ಬಂದಿದ್ದಾನಂದ್ರೆ ಬಹಳ ಆನಂದ, ಅವ್ರಿಗೆ ಬಹಳ ಆನಂದ. ಯಾಕಂದರೆ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಮನೆಗೆ ಬಂದದಂದ್ರೆ ಅವ್ರಿಗೆ ಎಲ್ಲಿಲ್ಲದ ಖುಷಿ ವಿದುರನಿಗೆ. ಆಗ ಕೃಷ್ಣನಿಗೆ ಅವನ ಹೆಂಡತಿ ಕೇಳ್ತಾಳೆ, ವಿದುರನ ಹೆಂಡತಿ ಕೇಳ್ತಾಳೆ, ಪ್ರಭು ನಮ್ಮ ಮನೆಯಲ್ಲಿ ಹೊಲ ಭೋಜನ ಇಲ್ಲ,
ನಿನಗೆ ಊಟಿಸುವಂತ ಶಕ್ತಿ ಬಳಿ ಇಲ್ಲ. ಆದರೂ ಕೂಡ ನಮ್ಮ ಮನೆಯಲ್ಲಿ ಏನಿದೆ, ಗಂಜಿ ಇದೆ, ಗಂಜಿ. ಆಗ ಭಗವಾನ್ ಕೃಷ್ಣ ಹೇಳ್ತಾನೆ, ನೀನು ನೀರು ಕೊಟ್ಟರು ಪರವಾಗಿಲ್ಲಮ್ಮ, ಅದು ಅಮೃತ ಇದೆ ನನ್ನ ಪಾಲಿಗೆ. ಆ ಕೌರವರು ಅಷ್ಟು ದೊಡ್ಡ ವನ ಭೋಜನ ಕೊಟ್ಟರು ಕೂಡ ಅದು ವಿಷ ಇದೆ ನನ್ನ ಪಾಲಿಗೆ, ವಿಷ. ಯಾಕಂದ್ರೆ ಪಾಪಿಯದನ ಪರ್ಯಾಪ್ತಕ್ಕೆ ಸಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೇನೆ ಅಯ್ಯ ಅಂದ್ರೆ ಬಸವಣ್ಣವ್ರ ಕಾಲದಲ್ಲಿ ಅಂದ್ರೆ ಅಂತ ಪಾಪದ ಹಣದಿಂದ ನಾನು ತಿನ್ನೋದಿಲ್ಲ, ಸತ್ಯ ಶುದ್ಧವಾದಂತಹ ಕಾಯಕದಿಂದ ಬಂದಂತ ಹಣದವಲ್ಲ. ನೀನು ನೀರು ಕೊಟ್ಟರು ಪರವಾಗಿಲ್ಲ, ಅದು ಗಂಜಿ ಇದೆ, ನೀರಿಗಿಂತ ಆ ಗಂಜಿಯಿಂದ ಸ್ವೀಕಾರ ಮಾಡ್ತೀನಿ ಅಂತೇಳಿ ಭಗವಾನ್ ಶ್ರೀಕೃಷ್ಣ ವಿದುರನ ಮನೆಯಲ್ಲಿ, ಬಡವನ ಮನೆಯಲ್ಲಿ ಗಂಜಿ ಸೇವನೆ ಮಾಡ್ತಾನೆ, ಗಂಜಿ ಸೇವನೆ. ಇವೆಲ್ಲವನ್ನ ದೃಷ್ಟಾಂತ ನೋಡಿದಾಗ ಪರಮಾತ್ಮನಿಗೆ ಬೇಕಾಗಿದ್ದು ಏನ್ ಬೇಕು ಅಂತ ಪರಮಾತ್ಮನಿಗೆ ಅಂದ್ರೆ ಇದು ಗೊತ್ತಾಗ್ತದೆ, ಭಕ್ತಿ ಪ್ರಿಯ. ಪರಮಾತ್ಮನಿಗೆ ಎಲ್ಲ ಶ್ರೇಷ್ಠವಾದದ್ದು ನಾವು ಹೃದಯವನ್ನು ಕೊಡಬೇಕು. ಪರಮಾತ್ಮನಿಗೆ ಹಣ ಬೇಕಾಗಿಲ್ಲ, ಯಾವ ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ ಪರಮಾತ್ಮನಿಗೆ ಕೊಡುವಂಥವ್ನು. ಅಂತ ಬಂಗಾರ ಬೆಳ್ಳಿ ಅವನಿಗೆಲ್ಲ ಕಲಿತಾನೆ. ಪರಮಾತ್ಮನಿಗೆ ಬೇಕಾಗಿದ್ದು ಭಕ್ತಿ. ಭಕ್ತಿನಿಂದಲೇ ಪರಮಾತ್ಮ ನಮಗೂ ಒಳ್ಳೆ ಸಾಧ್ಯ ಆಗ್ತದೆ. ಹಾಗಾಗಿ ಪರಮಾತ್ಮನಿಗೆ ವಿದುರ ಮನೆಗೆ ನಡ್ಕೊತ ಹೋಗ್ತಾನೆ. ಇಂಥವೆಲ್ಲ ನಮ್ಮ ಪಂಡರಪುರದ ಸುತ್ತಮುತ್ತ ಅಂತ ಅನೇಕ ದಾಸರು ಕೂಡ, ಅನೇಕ ಇವತ್ತು ಭಕ್ತ ಕುಂಬಾರ ಇರ್ಬೋದು, ಅಂಥವ್ರ ಮನೆಗೆ ಸಾಕ್ಷಾತ್ ಪರಮಾತ್ಮನೇ ಅವ್ರ ಮನೆಗೆ ಹೋಗಿದ್ದಾನೆ. ನಡ್ಕೋತ ಅವರೆಲ್ಲ ಪಂಡರಪುರಕ್ಕೆ ಹೋಗಿಂತ ದ್ವಾರಕಕ್ಕೆ ಹೋಗ್ಲಿಲ್ಲ, ಮಥುರಕ್ಕೆ ಹೋಗ್ಲಿಲ್ಲ. ಸ್ವತಃ ಕೃಷ್ಣನ ಏನ್ ಮಾಡಿದ, ಅವ್ರ ಮನೆಗೆ ಬಂದು ಅವ್ರ ಸೇವೆಯನ್ನು ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾದಂಥ ನಾವು ಗಳಿಸ್ಕೊಳ್ಳುವಂಥ ಸಂಪತ್ತಿ ಯಾವುದಂದ್ರೆ ಭಕ್ತಿ. ಅವನ ಮೇಲೆ ದೃಢವಾದಂಥ ನಂಬಿಕೆ, ದೃಢವಾದಂಥ ವಿಶ್ವಾಸ ಇಟ್ಟಿದ ಮಾತ್ರ ಪರಮಾತ್ಮ ನಾವು ಒಳ್ಳೆ ಸಾಧ್ಯ ಆಗ್ತದೆ. ಹಾಗೆ ರಾಮಾಯಣದಲ್ಲಿ ಕೂಡ ನೋಡಿರ್ಬೇಕಿದ್ದು ನಾವು. ಬೇರು ತಿನ್ಬೇಕಾದ್ರೆ ಶ್ರೀರಾಮ ಎಂಜಲು ಬೇರು ತಿಂತಾನೆ, ಭಕ್ತಿ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇದು ಬೇರು ಅಂದ್ರೆ ನಾವು ಎಂತ ಬೇಕು, ಬಾಳೆಹಣ್ಣು ಅಂತ ಹೇಳ್ತೀವಿ ನಮ್ಮ ಹಳ್ಳಿಯೂರು ಭಾಷೆದಲ್ಲಿ. ಬಾಳೆಹಣ್ಣು ರಾಮನಿಗೆ ಕೊಡ್ತಾಳೆ. ಆ ರಾಮ ಕೊಟ್ಟರೆ ಏನ್ ಹೇಳ್ತಾನೆ, ರಾಮ ಬಹಳ ಆನಂದ ಇದೆ, ಸ್ವೀಟ್ ಇದೆ ತಿಂತಾನೆ. ಆದ್ರೆ ಲಕ್ಷ್ಮಣಿಗೆ ಹುಳಿ ಅಂತ ಕಾಣಿಸ್ತಾನೆ. ಆದ್ರೆ ಅಲ್ಲಿ ತಿನ್ನುವಂತ ಭಾವ ಏನಿದೆ ಅಲ್ಲ, ಭಾವದಲ್ಲೇ ಸಹಿ, ಭಕ್ತಿಯಲ್ಲಿ ಪ್ರೇಮ ಇದೆ. ಹಾಗಾಗಿ ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾದದ್ದು ಭಕ್ತಿ. ಅಲ್ಲಿ ರಾಮ ಬೇರನ ಬಾಳೆಹಣ್ಣನ್ನು ತಿಂದ, ಎಂಜಲು ಬಾಳೆಹಣ್ಣನ್ನು ತಿಂದ. ಅಲ್ಲಿ ಇಲ್ಲಿ ಈ ಅವತಾರದಲ್ಲಿ, ಕೃಷ್ಣನ ಅವತಾರದಲ್ಲಿ ವಿದುರ ಮನೆಯಲ್ಲಿ ಗಂಜಿ ಇಟ್ಟುಕೊಂಡ. ಹಾಗಾಗಿ ಪರಮಾತ್ಮನಿಗೆ ಊಟ ಮಾತ್ರವಲ್ಲ, ಹಣ ಮಾತ್ರವಲ್ಲ, ಭಕ್ತಿ ಮಾತ್ರವಲ್ಲ ಒಂದು ಕಾನ್ಸೆಪ್ಟ್ ಅನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಹಾಗಾಗಿ ವಿದುರ ಮತ್ತು ಕೃಷ್ಣನ ಸಂಭಾಷಣೆಯಲ್ಲಿ ಬರ್ತವೆ. ಇಂಥ ನೂರಾರು ಘಟನೆಗಳು ಸಾಮಾನ್ಯವಾಗಿ ಕೃಷ್ಣನ ಚರಿತ್ರೆಯಲ್ಲಿ ಇವೆಲ್ಲ ಬರ್ತವೆ.